ಎಲ್ಲರಿಗೂ ನಮಸ್ಕಾರ. ಇದು ಸುದ್ದಿ ವಿಶ್ಲೇಷಣೆ. ನಾನು ಶಶಿಧರ್ ಭಾಟ್. ಎಂದಿನಂತೆ ಇವತ್ತು ಕೂಡ ತಮ್ಮೆದುರು ಹಾಜರಾಗಿದ್ದೀನಿ. ಇದು ನನ್ನ ಡಿಜಿಟಲ್ ವಾಹಿನಿ. ತಾವು ಇದನ್ನು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡೋದನ್ನು ಮರಿಬೇಡಿ. ಹಾಗೆ ಸಾಧ್ಯ ಆದರೆ ನನ್ನ ಜೊತೆಗೆ ನಿಲ್ಲಿ. ಸ್ವತಂತ್ರ ಪತ್ರಿಕೋದ್ಯಮಕ್ಕೆ ತಮ್ಮ ಕಾಂಟ್ರಿಬ್ಯೂಷನ್ ಕೂಡ ಇರಲಿ. ಎಸ್, ಮೊನ್ನೆ ಮತ್ತೆ ಇದೇ ಮಾತು. ಆ ಮಾತನ್ನು ಹೇಳಿದವರು ಸಚಿವ ಡಾಕ್ಟರ್ ಮಹದೇವಪ್ಪ ಅವರು ಹೇಳಿದ್ದೇನು? ಸಿದ್ದರಾಮಯ್ಯನವರು ಮತ್ತೆ 5 ವರ್ಷಗಳ ಕಾಲ ಮುಖ್ಯಮಂತ್ರಿ ಆಗಿರ್ತಾರೆ. ಹಾಗೆ ನೋಡಿದರೆ ಮಹದೇವಪ್ಪ ಈ ಮಾತನ್ನು ಹೇಳಿದ್ದು ಮೊದಲ ಬಾರಿನೂ ಅಲ್ಲ, ಮೊದಲ ವ್ಯಕ್ತಿನೂ ಅಲ್ಲ. ಎಂ.ಬಿ. ಪಾಟೀಲ್ರವರು ಇದೇ ಮಾತನ್ನು ಹೇಳಿದರು. ಸತೀಶ್ ಜಾರಕಿಹೊಳಿಯವರು ಇದೇ ಮಾತನ್ನು ಹೇಳಿದರು. ಹಾಗೆಯೇ ರಾಜಣ್ಣನವರು ಇದೇ ಮಾತನ್ನು ಹೇಳಿದರು. ಸಿದ್ದರಾಮಯ್ಯ 5 ವರ್ಷವನ್ನು ಪೂರೈಸ್ತಾರೆ. ಸೊ ಈ ಮಾತನ್ನು ಮತ್ತೆ ಮತ್ತೆ ಹೇಳುವುದಕ್ಕೆ ಕಾರಣ ಏನು? ಇದರ ಹಿಂದಿನ ರಾಜಕೀಯ ಉದ್ದೇಶ ಏನು? ಬಹಳ ಸ್ಪಷ್ಟವಾದ. ಸೊ ಇದಕ್ಕೆ ಪ್ರತಿಯಾಗಿ ಒಂದು ಹೇಳಿಕೆಯನ್ನು ನೀಡಿದವರು, ನೋವಿನಿಂದ ಬೇಸರದಿಂದ, ಡಿ.ಕೆ. ಸುರೇಶ್ ಅವರು. ತನಗೆ ರಾಜಕೀಯವನ್ನೇ ಬೇಡ ಅನ್ನುವ ಅರ್ಥದಲ್ಲಿ ಕೂಡ ಅವರು ಮಾತನಾಡಿದರು. ಅವರು ಯಾಕೆ ರಾಜಕೀಯ ಬೇಡ ಅಂದರು? ಸಿದ್ದರಾಮಯ್ಯನವರೇ 5 ವರ್ಷ ಮುಖ್ಯಮಂತ್ರಿ ಆಗಿರ್ತಾರೆ ಅಂತ ಹೇಳಿದವರೆಲ್ಲ ಸಿದ್ದರಾಮಯ್ಯನವರ ಆಪ್ತ ಬಳಗಕ್ಕೆ ಸೇರಿದರು. ಒಂದು ಅಧಿಕಾರ ಹಂಚಿಕೆಯ ಒಂದು ಸೂತ್ರವನ್ನು ಸಿದ್ಧಪಡಿಸಲಾಗಿದೆ ಅನ್ನುವ ಮಾತು ಇತ್ತು. ಅದಕ್ಕೆ ಕಾಂಗ್ರೆಸ್ ಹೈಕಮಾಂಡ್ ಯಾವ ಸ್ಪಷ್ಟನೆಯನ್ನು ನೀಡಿಲ್ಲ. ಆದರೆ ರಾಜಕೀಯ ವಲಯದಲ್ಲಿ, ಕಾಂಗ್ರೆಸ್ ವಲಯದಲ್ಲಿ ಈ ಬಗ್ಗೆ ಚರ್ಚೆ ನಡೀತಾ ಇತ್ತು. 2.5 ವರ್ಷ ಅಧಿಕಾರ ಹಂಚಿಕೆ ಆಗತ್ತೆ. ಹಾಗಿದ್ರೆ ಯಾವುದು ಸತ್ಯ? ಸತ್ಯವನ್ನು ಒಂದು ಕಡೆ ಪಕ್ಕಕ್ಕೆ ಇಡೋಣ. ಈ ಹೇಳಿಕೆಯನ್ನು ಪದೇ ಪದೇ ನೀಡುವುದಕ್ಕೆ ಬೇರೆ ಬೇರೆ ಕಾರಣಗಳಿರುವ ಸಾಧ್ಯತೆ ಇದೆ. ಒಂದು, ಸಿದ್ದರಾಮಯ್ಯನವರ ಪರವಾಗಿ ಒಂದು ವಾತಾವರಣವನ್ನು ಸೃಷ್ಟಿಸುವುದು ಮತ್ತು 2.5 ವರ್ಷದ ನಂತರ ಅವರು ಅಧಿಕಾರವನ್ನು ಬಿಡಬೇಕಾದ ಸ್ಥಿತಿ ನಿರ್ಮಾಣ ಆಗದಿರುವಂತೆ ಮಾಡುವುದು. ಅಂದರೆ ಈ ವಿಚಾರವನ್ನು ಆವಾಗ ಪ್ರಸ್ತಾಪ ಮಾಡ್ತಾ ಹೋದರೆ 2.5 ವರ್ಷದ ನಂತರ ಸಿದ್ದರಾಮಯ್ಯನವರಿಂದ ಅಧಿಕಾರವನ್ನು ತೆಗೆದುಕೊಂಡು ಅದನ್ನು ಡಿ.ಕೆ. ಅವರಿಗೆ ಕೊಡುವುದು ಅಷ್ಟು ಸುಲಭ ಆಗುವುದಿಲ್ಲ. ಅಂತಹ ವಾತಾವರಣವನ್ನು ಸೃಷ್ಟಿಸುವುದು ಇವರ ಉದ್ದೇಶವ, ಅಥವಾ ಸರಳವಾಗಿ ನಮ್ಮ ಬಯಕೆ ಇದೆ, ಸಿದ್ದರಾಮಯ್ಯನವರು 5 ವರ್ಷ ಮುಖ್ಯಮಂತ್ರಿ ಆಗಿರಲಿ ಅನ್ನುವ ಆಸೆ ಇದೆ ಅನ್ನುವ ದೃಷ್ಟಿಯಿಂದ ಹೇಳಿದರೆ, ಆಗ ನೋಡಿದರೆ ಇದು ಸರಳವಾಗಿ ಇವರು ಸುಮ್ಮನೆ ಹೇಳಿದ್ರು ಅಂತ ನನಗೆ ಅನಿಸಲ್ಲ. ಯಾಕೆಂದರೆ ಇವರು ಯಾರೂ ಕೂಡ ಇಮ್ಯಾಚ್ಯೂರ್ಡ್ ಪೊಲಿಟಿಷಿಯನ್ ಅಲ್ಲ. ಎಂ.ಬಿ. ಪಾಟೀಲ್ ಅವರು ಮೊದಲು ಹೇಳಿದ್ರು, ನಂತರ ನನ್ನ ಏನು ಹೇಳಿಕೆ ಅದಕ್ಕೆ ಬದ್ಧನಾಗಿದ್ದೀನಿ ಅಂತ ಅಂದರು. ಮಹದೇವಪ್ಪ 2ನೇ ಬಾರಿ ಹೇಳಿದರು, ರಾಜಣ್ಣ ಹೇಳಿದರು, ಸತೀಶ್ ಜಾರಕಿಹೊಳಿ ಅದೇ ಅರ್ಥದಲ್ಲಿ ಮಾತನಾಡಿದರು. ಇವರು ಎಲ್ಲರೂ ಕೂಡ ಒಬ್ಬರನ್ನೊಬ್ಬರು ಚರ್ಚೆ ಮಾಡಿ ವಿಚಾರವನ್ನು ಹೇಳಿದರೆ, ಇಡೀ ಸಿದ್ದರಾಮಯ್ಯನವರ ಗುಂಪು ಏನಿದೆ ಅವರು ಒಂದಾಗಿ ಮಾತನಾಡಿ ಹೇಳಿದ್ರ, ಅಥವಾ ಡಿ.ಕೆ. ಶಿವಕುಮಾರ್ ಅವರ ಪರವಾಗಿ ಎಷ್ಟು ಜನ ಇದ್ದಾರೆ, ಎಷ್ಟು ಜನ ಹೊರಗಡೆ ಬಂದು ಬಹಿರಂಗವಾಗಿ ಹೇಳ್ತಾರೆ ಅನ್ನೋ ಟೆಸ್ಟ್ ಡೋಸ್ ಕೊಡೋದಕ್ಕೆ ಹೇಳಿದ್ದಾರೆ. ಈ ಎಲ್ಲ ಕಾರಣಗಳು ಇರುವ ಸಾಧ್ಯತೆ ಇದೆ. ಒಂದು ಟೆಸ್ಟ್ ಡೋಸ್ ಕೊಟ್ಟರು ನೋಡೋಣ. ಈಗಾಗಲೇ ಡಿ.ಕೆ. ಅವರ ಪರವಾಗಿ ಇರುವವರು ಏನಿದ್ದಾರೆ ಅವರು ಕೇಳಿ ಸಾಕಪ್ಪ ಅಂತ ಅಂದ್ಬಿಟ್ಟು ಒಂದು ಗಮನಿಸಿ, ಡಿ.ಕೆ. ಅವರ ಪರವಾಗಿ ಹೆಚ್ಚಿನ ಜನ ಪ್ರತಿಕ್ರಿಯೆ ನೀಡಿಲ್ಲ. ದಟ್ ಶೋಸ್. ಸೊ ಕಾಂಗ್ರೆಸ್ ಶಾಸಕಾಂಗ ಪಕ್ಷದಲ್ಲಿ ಸಿದ್ದರಾಮಯ್ಯ ಪ್ರಬಲರಾಗಿದ್ದಾರೆ ಮತ್ತು ಅವರಿಗೆ ಅತಿ ಹೆಚ್ಚಿನ ಶಾಸಕರ ಬೆಂಬಲ ಇದೆ ಅನ್ನೋದು ನಿಜ. ಹಾಗಿದ್ರೆ ಸೊ ಈಗ ಹೇಳುವ ಪ್ರಕಾರ ಸಿದ್ದರಾಮಯ್ಯನವರು ಸುಮಾರು 80ಕ್ಕೂ ಹೆಚ್ಚು ಶಾಸಕರ ಬೆಂಬಲ ಇದೆ, ಔಟ್ ಆಫ್ 136 ಅಂತ ಹೇಳಲಾಗ್ತಾ ಇದೆ. ಹಾಗಿದ್ರೆ ಈ 80-90 ಜನ ಶಾಸಕರು ಸಿದ್ದರಾಮಯ್ಯನ ಪರವಾಗಿ ಗಟ್ಟಿಯಾಗಿ ನಿಂತರೆ ಆವಾಗ ಕಾಂಗ್ರೆಸ್ ಹೈಕಮಾಂಡ್ ವಿಲ್ ಬಿ ಇನ್ ಎ ಫಿಕ್ಸ್. ಅವರು ಯಾವುದೇ ರಾಜಿ ಸೂತ್ರವನ್ನು ಸಂಧಾನವನ್ನು
ಮಾಡಿದರೂ ಕೂಡ ಅವರು ನಿಸ್ಸಹಾಯಕರಾಗ್ತಾರೆ. ಆ ಸಂದರ್ಭದಲ್ಲಿ ಸಿದ್ದರಾಮಯ್ಯನವರು ಹೇಳ್ಬೋದು, ನಾನೇನು ಮಾಡಲಿ, ಶಾಸಕಾಂಗ ಪಕ್ಷದ ಅತಿ ಹೆಚ್ಚಿನ ಸದಸ್ಯರು, ಸುಮಾರು 100 ಸದಸ್ಯರು ನನ್ನ ಬೆಂಬಲಕ್ಕೆ ನಿಂತಿದ್ದಾರೆ. ಅವರು ನಾನೇ ಮುಖ್ಯಮಂತ್ರಿಯಾಗಿ 5 ವರ್ಷ ಪೂರೈಸಬೇಕು ಅಂತ ಬಯಸ್ತಾರೆ. ನಾನೇನು ಮಾಡಲಿ, ನಾನು ನಿಮ್ಗೆ ಹೇಳಿದ ನಿಜ ಆಯಿತು, 2.5 ವರ್ಷ ಅಂತ ನಾನು ಅಧಿಕಾರ ಹಂಚಿಕೆ ಒಪ್ಪಿದ್ದು, ನನ್ನ ಬೆಂಬಲಿಗರು ಶಾಸಕರು ಒಪ್ಪಲ್ಲ ಅಂತ ಹೇಳ್ಬೋದು. ಅಂತಹ ಒಂದು ಸ್ಥಿತಿಯ ನಿರ್ಮಾಣಕ್ಕಾಗಿ ಈ ಹೇಳಿಕೆಗಳು ಬರ್ತಾ ಇವೆ. ಇದು ರಾಜಕೀಯ ಒಂದು ಚಾಣಾಕ್ಷ ನಡೆ ಇರಬಹುದು, ಆದರೆ ಇದು ಬೀರುವ ಪರಿಣಾಮ ಏನು? ಒಂದು ಇಂತಹ ಮಾತುಗಳು ಏನು ಮಾಡ್ತವೆ ಅಂತ ಅಂದರೆ, ಒಂದು ಸಂದೇಶವನ್ನು ಸಮಾಜಕ್ಕೆ ಮತ್ತು ಮಾಧ್ಯಮಕ್ಕೆ ಕೊಡ್ತಾ ಹೋಗ್ತವೆ. ಮಾಧ್ಯಮವಂತೂ ಇದಕ್ಕಾಗಿ ಕಾಯ್ತಾ ಇರುತ್ತೆ. ಕಾಂಗ್ರೆಸ್ ಪಕ್ಷದ ಒಳಗಡೆ ಎಲ್ಲ ಸರಿ ಇಲ್ಲ, ಸಿದ್ದರಾಮಯ್ಯನವ್ರದ್ದು ಒಂದು ಗುಂಪಿದೆ, ಅದರಂತೆ ಡಿ ಕೆ ಶಿವಕುಮಾರ್ ಅವ್ರದ್ದು ಗುಂಪಿದೆ. ಇದನ್ನು ಯಾರೂ ಅಲ್ಲಗಳೆಯೋದಕ್ಕೂ ಸಾಧ್ಯ ಇಲ್ಲ, ಸುಳ್ಳು ಅಂತ ಹೇಳೋದಕ್ಕೂ ಸಾಧ್ಯ ಇಲ್ಲ. ಅಲ್ಟಿಮೇಟ್ಲಿ ಕಾಂಗ್ರೆಸ್ನ ಪಕ್ಷದ ಮೇಲೆ ಇದು ದುಷ್ಪರಿಣಾಮವನ್ನು ಬೀರುತ್ತದೆ. ಆದರೆ ಪವರ್ ಪಾಲಿಟಿಕ್ಸ್ನಲ್ಲಿ ಪರಿಣಾಮ ಮತ್ತು ದುಷ್ಪರಿಣಾಮದ ಯೋಚನೆಗಳನ್ನಕ್ಕಿಂತ ಹೆಚ್ಚಾಗಿ ಸ್ವಹಿತಾಸಕ್ತಿ ಪ್ರಮುಖವಾಗ್ತಾ ಹೋಗುತ್ತೆ. ಆ ಸ್ವಹಿತಾಸಕ್ತಿ ಪ್ರಮುಖವಾದ ಸಂದರ್ಭದಲ್ಲಿ ಪಕ್ಷದ ಹಿತಾಸಕ್ತಿ ಏನಿದೆ ಅದಕ್ಕೆ ಹೊಡೆತ ಬೀಳುತ್ತೆ. ಆಲ್ವೇಸ್ ದೆರ್ ವಿಲ್ ಬಿ ಅ ಕಾನ್ಫ್ಲಿಕ್ಟ್. ಸ್ವಹಿತಾಸಕ್ತಿ ಮತ್ತು ಪಕ್ಷದ ಹಿತಾಸಕ್ತಿ. ನೀವು ಪಕ್ಷದ ಬದ್ಧತೆ ಅನ್ನುವುದು ಏನಿದೆ ಅದು ಈಗ 1-2 ದಶಕಗಳ ಹಿಂದೆ, 3 ದಶಕಗಳ ಹಿಂದೆ ರಾಜಕಾರಣದಲ್ಲಿ ಹೇಗಿತ್ತು ಇವತ್ತು ಹಾಗಿಲ್ಲ. ಈಗ ವ್ಯಕ್ತಿ ಕೇಂದ್ರಿತ ರಾಜಕಾರಣ ನಡೀತಾ ಇದೆ. ಯಾರು ಪವರ್ಫುಲ್ ಇದ್ದಾರೋ ಅವರು ಜಯಿಸ್ತಾರೆ. ಅದು ಡೆಮೋಕ್ರಸಿಯ ಒಂದು ಮೂಲ ತತ್ವ ಕೂಡ. ಯಾರಿಗೆ ಶಕ್ತಿ ಇದೆ, ಯಾರಿಗೆ ಬಹುಮತ ಇದೆ, ಅವರು ಗೆಲ್ಲುತ್ತಾರೆ. ಆದರೆ ಶಕ್ತಿಯನ್ನು ಕ್ರೋಢೀಕರಿಸುವ ಒಂದು ಪ್ರಕ್ರಿಯೆ ಏನಿರುತ್ತೆ ಅದು ವೈಯಕ್ತಿಕ ಹಿತಾಸಕ್ತಿಯ ಆಧಾರದ ಮೇಲೆ ಅದು ನಿಂತಿದ್ದಾಗ ಪಕ್ಷ ವಿಲ್ ಸಫರ್. ಬಟ್ ಯಾವಾಗ ಪಾರ್ಟಿ ಸಫರ್ ಆಗುತ್ತೆ, ಪಾರ್ಟಿ ಸಫರ್ ಆದಕ್ಕೆ ವೈಯಕ್ತಿಕ ರಾಜಕಾರಣಕ್ಕೂ ಸಫರ್ ಆಗುತ್ತೆ. ದೀಸ್ ಆರ್ ಇಂಟರ್ ರಿಲೇಟೆಡ್ ಇಶ್ಯೂಸ್. ಯಾಕೆಂದರೆ ಈ ಸರ್ಕಾರ ಅಧಿಕಾರಕ್ಕೆ ಬಂದ ಮೇಲೆ 5 ಗ್ಯಾರಂಟಿಗಳ ವಿಚಾರ ಏನಿದೆ ಅದು ಯಾವ ರೀತಿಯ ಪರಿಣಾಮವನ್ನು ಬೀರಿತು ನೋಡಿ. ಅಂದರೆ ಒಂದು ನೆಗೆಟಿವ್ ಪ್ರೊಪಗಂಡ ಅನ್ನೋದೇನಿದೆ, ಆ ನೆಗೆಟಿವ್ ಪ್ರೊಪಗಂಡ ಪ್ರಬಲವಾಗಿ ಇವತ್ತಿನ ದಿನ ನಡೀತಾ ಇದೆ. ನೀವು ಗಮನಿಸಿರ್ಬೋದು, ಈ ಬಸ್ಗಳ ಉಚಿತ ಈ ಶಕ್ತಿ ಯೋಜನೆ ತೆಗೆದುಕೊಳ್ಳಿ. ಇದನ್ನು ಮಾಡ್ತಾರೋ ಇಲ್ಲವೋ ಅನ್ನೋ ಪ್ರಶ್ನೆಗಳಿತ್ತು. ಅಲ್ಟಿಮೇಟ್ಲಿ ಮಾಡಿದ ಮೇಲೆ ಮಹಿಳೆಯರು ಬಸ್ ಹತ್ತೋಕ್ಕೆ ಪ್ರಾರಂಭ ಮಾಡಿದ್ರಪ್ಪ. ಅಲ್ಲಿ ಗಲಾಟೆ ಶುರುವಾಯಿತು. ಒಬ್ಬರು ಹೆಣ್ಮಕ್ಳು ಒಬ್ಬರಿಗೆ ಯಾರಾದರೂ ಇನ್ನೊಂದು ಮಾಡಿದ್ರು. ಇದು ಪ್ರಚಾರ ದ್ವರಿತಾ ಹೋಯಿತು. ಈ ರೀತಿಯ ಕಾಂಗ್ರೆಸ್ ನೆಗೆಟಿವ್ ಪ್ರಚಾರಕ್ಕೆ ಅವಕಾಶ ಮಾಡಿಕೊಟ್ರೆ ಇಟ್ ವಿಲ್ ಬಿ ಪೊಲಿಟಿಕಲಿ ಸುಸೈಡಲ್. ಇದು ಪೊಲಿಟಿಕಲಿ ಇಟ್ ವಿಲ್ ಬಿ ಹೆಲ್ಡ್ ಟು ಅದರ್ ಪೊಲಿಟಿಕಲ್ ಪಾರ್ಟೀಸ್ ಅಪೋನೆಂಟ್ಸ್ ಅಂತ. ಅಂದರೆ ಈ ಕಾಂಗ್ರೆಸ್ ಸರ್ಕಾರ ಮತ್ತು ಕಾಂಗ್ರೆಸ್ ಯೋಜನೆಗಳ ಬಗ್ಗೆ ಮಾಧ್ಯಮಕ್ಕೆ ಒಂದು ಎವರ್ಷನ್ ಇದೆ. ಬಡವರಿಗೆ ಉಚಿತವಾಗಿ ಅಕ್ಕಿ ಕೊಡುವುದನ್ನಾಗಲಿ, ಮಹಿಳೆಯರಿಗೆ ಉಚಿತ ಬಸ್ ವ್ಯವಸ್ಥೆ ಮಾಡೋದಾಗಲಿ, 200 ಯೂನಿಟ್ವರೆಗೆ ಉಚಿತ ವಿದ್ಯುತ್ ಕೊಡುವುದನ್ನಾಗಲಿ, ಮಾಧ್ಯಮದ ಒಳಗಡೆ ಮಾಧ್ಯಮದ ಮನಸ್ಥಿತಿ ಇದೆಯಲ್ಲ ಅದು ಬೇರೆ ರೀತಿ ಇದೆ, ಇದ್ರ ವಿರುದ್ಧ ಇದೆ. ಅದಾನಿಗೋ ಅಂಬಾನಿಗೋ ಅವರು ಸಾಲ ಮನ್ನಾ ಆದರೆ ಬ್ಯಾಂಕ್ಗಳು ಲಕ್ಷಾಂತರ ಕೋಟಿ ರೂಪಾಯಿ NP ಅಕೌಂಟ್ ಮಾಡಿದರೆ ಆ ಬಗ್ಗೆ ಮಾಧ್ಯಮಗಳ ಚರ್ಚೆ ನಡೆಯಲ್ಲ. ಅದು ನಾನು ಮಾಧ್ಯಮದ ಮನಸ್ಥಿತಿ ಅಂತ ಹೇಳ್ತೀನಿ. ಅದಕ್ಕೆ ಬೇರೆ ಬೇರೆ ಕಾರಣಗಳಿವೆ. ಬೇಸಿಕಲಿ ಮೀಡಿಯಾ ಈಸ್ ಅಗೇನೆಸ್ಟ್ ಕಾಂಗ್ರೆಸ್, ಅದಕ್ಕೆ ಅನುಮಾನ ಬೇಕಾಗಿಲ್ಲ. ಮೀಡಿಯಾ ಈಸ್ ಇನ್ ಫೇವರ್ ಆಫ್ BJP, ಅದಕ್ಕೂ ಯಾವ ಅನುಮಾನ ಬೇಕಾಗಿಲ್ಲ. ಮೀಡಿಯಾ RSS ಪರವಾಗಿದೆ, ಅದಕ್ಕೆ ಯಾವ ಅನುಮಾನ ಬೇಕಾಗಿಲ್ಲ. ಮೀಡಿಯಾ ಬ್ರಾಹ್ಮಣ್ಯದ ಪರವಾಗಿದೆ, ಅದಕ್ಕೆ ಯಾವ ಅನುಮಾನ ಬೇಕಾಗಿಲ್ಲ. ಇಂಥ ಸಿಚುವೇಶನ್ನಲ್ಲಿ ಕಾಂಗ್ರೆಸ್ ತಪ್ಪಿಗಾಗಿ ಮಾಧ್ಯಮ ಕಾಯ್ತಾ ಇದೆ. ಸೊ ಅಂತಹ ತಪ್ಪು ಯಾವುದು ಅದು ಅಂದರೆ ನನಗೆ ಇದು ಅಂತ ಅನಿಸುತ್ತೆ. ಇದು ವೈಯಕ್ತಿಕ ಬೇರೆ ಬೇರೆ ಹೇಳಿಕೆಗಳ ಕಾರಣಗಳಿಗೇನೆ ಇರಲಿ, ಇದು
ಈ ಹೇಳಿಕೆಗಳನ್ನು ಮಾಧ್ಯಮ ಬಳಸಿಕೊಂಡು ಕಾಂಗ್ರೆಸ್ ವಿರುದ್ಧವಾದ ಒಂದು ವಾತಾವರಣವನ್ನು ಸೃಷ್ಟಿಸ್ತಾ ಹೋಗುತ್ತೆ. ದಟ್ ಇಸ್ ಅನ್ ಎಜೆಂಡಾ ಆಫ್ ಮೀಡಿಯಾ. ಆದ್ದರಿಂದ ಒಂದು ಹೇಳಿಕೆಯನ್ನು ನೀಡುವಾಗ ಅದನ್ನು ಒಟ್ಟಾರೆ ಪರಿಣಾಮ ಮತ್ತು ಪಕ್ಷದ ಹಿತಾಸಕ್ತಿ ಏನಿದೆ ಅದರ ಬಗ್ಗೆ ನಾಯಕರು ಆಲೋಚಿಸಬೇಕು. ಅದು ಆಲೋಚಿಸದಿದ್ದರೆ ಪವರ್ ಪೊಲಿಟಿಕ್ಸ್ ಅನ್ನೋದು ಅದು ಟೂ ಎಡ್ಜ್ಡ್ ಸೋರ್ಡ್ ಇದ್ದಾಗೆ. ಅದು ಒಂದು ಕಡೆ ಪಕ್ಷವನ್ನು ಇರಿತಾ ಹೋಗುತ್ತೆ, ಇನ್ನೊಂದು ಸಲ ಆ ಪಕ್ಷದ ಒಳಗೆ ಇರುವ ಸಿದ್ಧಾಂತವನ್ನು ನಂಬಿರುವ ರಾಜಕಾರಣಿಗಳನ್ನು ಇರಿತಾ ಹೋಗುತ್ತೆ. ಅಲ್ಟಿಮೇಟ್ಲಿ ಇಟ್ ವಿಲ್ ಕೊಲ್ಯಾಪ್ಸ್. ಮಾತು ಹೇಳಿದರೆ ಹೋಯಿತು ಅಂತ ಹೇಳ್ತಾರೆ, ಮುತ್ತು ಒಡೆದರೆ ಹೋಯಿತು. ಮಾತಿನ ಬಗ್ಗೆ ಕನ್ನಡ ಸಾಹಿತ್ಯದಲ್ಲಿ ತುಂಬ ಕವಿಗಳು ಇವರು ಮಾತನಾಡಿದ್ದಾರೆ. ಎಲ್ಲಿ ಮಾತನಾಡಬೇಕು, ಹೇಗೆ ಮಾತನಾಡಬೇಕು, ಏನನ್ನು ಹೇಳಬೇಕು, ನಾವು ಹೇಳುವುದರ ಪರಿಣಾಮ ಏನಾಗುತ್ತೆ, ಇದನ್ನು ಅರ್ಥ ಮಾಡ್ಕೋಬೇಕಾಗಿದೆ. ಮಾತು ಆಡಿದ ಮೇಲೆ ಆಲೋಚನೆ ಮಾಡಿದ ಪ್ರಯೋಜನ ಇಲ್ಲ. ಆಲೋಚನೆ ಮಾಡಿ ಮಾತನಾಡುವುದು ಬಹಳ ಮುಖ್ಯ. ಇದು ಇವತ್ತಿನ ಸುದ್ದಿ ವಿಶ್ಲೇಷಣೆ. ತಮಗೆಲ್ಲರಿಗೂ ಒಳ್ಳೆಯದಾಗಲಿ. ನನ್ನ ಈ ಡಿಜಿಟಲ್ ವಾಹಿನಿಯನ್ನು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಸಾಧ್ಯ ಆದರೆ ಸಹಾಯ ಮಾಡಿ. ಎಲ್ಲರಿಗೂ ಶುಭ ದಿನ.